ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಬೈಟ್ಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ವಿಶ್ವವಾಣಿ ದಿನಪತ್ರಿಕೆ ವಿಶ್ವೇಶ್ವರ್ ಭಟ್ ಮತ್ತು ಅವರು ನೀಡುವ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿ. ಈಗಾಗಲೇ ಜಪಾನ್ ದೇಶದ ಟೋಕಿಯೋಗೆ ಈ ಪ್ರಶಸ್ತಿ ಘೋಷಣೆ ಆದವರು ಅವರವರ ಖರ್ಚಲ್ಲಿ ವಿಮಾನದಲ್ಲಿ ಟೋಕಿಯೋ ಮುಟ್ಟಿದ್ದಾರೆ. 22ನೇ ತಾರೀಕು ಅಂದರೆ ನಾಳೆ ಅವರಿಗೆ ಗ್ಲೋಬಲ್ ಅಚೀವರ್ಸ್ ಅಂತ ಪ್ರಶಸ್ತಿ ಪ್ರದಾನ ಟೋಕಿಯೋದಲ್ಲಿ ಮಾಡ್ತಾರೆ. ಮಾಡುವವರು ನಮ್ಮ ಕರ್ನಾಟಕದ ವಿಶ್ವವಾಣಿ ಪತ್ರಿಕೆಯ ಖ್ಯಾತ ಪತ್ರಕರ್ತರು, ಅಂಕಣಗಾರರು, ಸಾಹಿತಿಗಳಾದಂಥ ವಿಶ್ವೇಶ್ವರ ಭಟ್. ಒಂದು ವಿಶೇಷ ಅಂದ್ರೆ ಇವರೆಲ್ಲರೂ ಬೆಂಗಳೂರಿಂದ ಒಂದೇ ವಿಮಾನದಲ್ಲಿ ಹೋದ್ರು. ಪ್ರಶಸ್ತಿ ಕೊಡೋರು, ಪ್ರಶಸ್ತಿ ತಗೊಳ್ಳೋದು. ಪ್ರಶಸ್ತಿ ಕೊಡೋದು ಮಾತ್ರ ಜಪಾನ್ ದೇಶದಲ್ಲಿ. ಪಾಪ ವಿಶ್ವೇಶ್ವರ ಭಟ್ರು ಜಪಾನ್ನಲ್ಲಿ ಕನ್ನಡಿಗರು ಯಾರಿದ್ದೀರಿ ನಂಗೆ ಸಂಪರ್ಕ ಮಾಡಿ ಅಂತ ಫೇಸ್ಬುಕ್ ಬರೆದಿದ್ದಾರೆ. ಇದು ಯಾವ ರೀತಿಯ ಪ್ರಶಸ್ತಿ, ಇದೆಲ್ಲ ಹೇಗೆ ಅನ್ನೋದು ನಮಗೆ ಆಶ್ಚರ್ಯ ಆಗತ್ತೆ. ನಾವು ಜನಸಾಮಾನ್ಯರಿಗೆ ಆಶ್ಚರ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಮದುವೆಗಳಿದೆಯಲ್ಲ, ಮದುವೆಗಳು ಆ ರೀತಿ ಆಗತ್ತೆ. ಮದುವೆ ಎರಡೂ ಕುಟುಂಬದವರು ಸಿಂಗಾಪುರದಲ್ಲಿ ಮದುವೆ ಮಾಡ್ತಾರೆ, ದುಬೈಯಲ್ಲಿ ಮದುವೆ ಮಾಡ್ತೀನಿ ಅಂತಾರೆ. ಅವರ ಆಪ್ತರಿಗೆ ಅವರೇ ವಿಮಾನ ಟಿಕೆಟ್ ಕೊಟ್ಟು ಅವರೇ ಖರ್ಚು ವೆಚ್ಚ ಹಾಕಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಮದುವೆ ಆಗ್ತಾರೆ. ಅದೊಂದು ಮ್ಯಾರೇಜ್ ಟೂರಿಸಂ ಅಂತ. ಅದರಿಂದ ಏನು ಅನುಕೂಲ ಅಂತ ಹೇಳಿದ್ರೆ, ಅವರು ಮದುವೆ ಆಗುವ ಕುಟುಂಬದವರು ಹುಡುಗರೇ ನಿರೀಕ್ಷಿಸಲ್ಲ, ಆದರೆ ತನ್ನ ಬಂಧು ಬಳಗದವರಿಗೆ, ಗೆಳೆಯರಿಗೆ ವಿದೇಶ ಒಂದು ಪ್ರವಾಸ ಮಾಡಿಸಿದಂಗೆ ಮದುವೆ ಹೆಸರಲ್ಲಿ, ನೆಪದಲ್ಲಿ ಅಂತ ಕರ್ಕೊಂಡು ಹೋಗ್ತಾರೆ. ಇದರಲ್ಲಿ ವಿಮಾನ ಟಿಕೆಟು, ಹೋಟೆಲ್ ಟಿಕೆಟ್ ಎಲ್ಲ ಆ ಮದುವೆ ಕಾರ್ಯಕ್ರಮ ಯಾರು ಆಯೋಜಿಸಿದ್ದಾರೆ ಅವರು. ಇದು ಒಂದು ರೀತಿ ಹಾಗೇನ ಅಂತ ಆಲೋಚನೆ ಮಾಡಿದ್ರೆ, ದೇಶದಲ್ಲಿ ಕರ್ಕೊಂಡು ಹೋಗ್ತಿರೋದು ಹೌದು, ಆದ್ರೆ ವಿಮಾನ ಟಿಕೆಟ್ ನೀವು ಯಾರ್ಯಾರು ಪ್ರಶಸ್ತಿ ತಗೊಂಡಿದ್ದೀರಿ ಅವರೇ ಕೊಡಬೇಕು. ಅಲ್ಲಿ ವಾಸ್ತವ್ಯದ್ದು ನಿಮ್ಮದೇ, ಊಟದ ನಿಮ್ಮದೇ, ಅಲ್ಲಿ ನೀವು ಪ್ರವಾಸ ಮಾಡೋದು ನಿಮ್ಮದೇ ಖರ್ಚು. ಬಹುಶಃ ಅದಕ್ಕೆಲ್ಲ ಒಂದು ಪ್ಯಾಕೇಜ್ ಮಾಡಿ ಅವರು ವಿಶ್ವವಾಣಿ ಪತ್ರಿಕೆ ಸಂಪಾದಕರಿಗೆ, ವಿಶ್ವೇಶ್ವರ ಭಟ್ರಿಗೆ ಕೊಟ್ಟಿರ್ಬೋದು. ಹಾಗಂತ ಈ ಪ್ರಶಸ್ತಿ ಯಾರಿಗೆ ಕೊಟ್ಟರು? ಗ್ಲೋಬಲ್ ಅಚೀವರ್ಸ್ ವಿಶ್ವಮಾನ್ಯ ಪ್ರಶಸ್ತಿ ಯಾರಿಗೆ ಕೊಟ್ಟರು? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಅವ್ರ ಪೋಸ್ಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಬಹುಶಃ ಇದು ಶ್ರೀಮಂತರಿಗೆ, ಯಾರಿಗೆ ಆ ವಿದೇಶಕ್ಕೆ ಹೋಗಿ ಅಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ಆ ಪ್ಯಾಕೇಜಿಗೆ ಹಣ ಪಾವತಿ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಆ ಪ್ರಶಸ್ತಿ ಕೊಡ್ಬೋದು. ಬೇರೆಯವ್ರಿಗೆ ಕೂಡ ಕಷ್ಟ, ಯಾಕಂದ್ರೆ ಅವ್ರು ತಗೊಳಕ್ಕೆ ಆಗಲ್ಲ. ಜನಸಾಮಾನ್ಯನೊಬ್ಬನಿಗೆ ನಿಜವಾದ ಸಾಧನೆ ಮಾಡಿದನೊಬ್ಬನಿಗೆ ನೀವು ಆ ಪ್ರಶಸ್ತಿ ಕೊಟ್ರೆ ಅವನು ಬೆಂಗಳೂರಿಗೆ ಹೋಗಕ್ಕೂ ಆಗಲ್ಲ, ಟೋಕಿಯೋ ಬಿಡಿ. ಮತ್ತು ಆ ಪ್ರಶಸ್ತಿ ಅವರೇ ಹುಡುಕಿ ಕೊಟ್ಟಿದ್ದ ಅನ್ನೋ ಪ್ರಶ್ನೆ ನೀವು ಬರ್ಬೋದು. ನೀವು ಅವ್ರ ಪ್ರಶಸ್ತಿ, ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿ ಆ ಪತ್ರಿಕೆಯಲ್ಲಿ ಕೊಡ್ತಾರಲ್ಲ, ಅಂತ ಸಾಧಕರಿಗೇನೆಲ್ಲ ಕೊಟ್ಟಿರೋದವರು. ಬಹುಶಃ ಅದು ಖರೀದಿ ಮಾಡ್ಬೇಕಾದಂತ ಪ್ರಶಸ್ತಿ ಇರಬೇಕು. ಯಾಕಂದ್ರೆ ಅವರೊಬ್ರು ಪತ್ರಕರ್ತರು, ಅಸಾಮಾನ್ಯ ಬರಹಗಾರರು. ಅವರಿಗೆ ನಾಡಲ್ಲಿ ಯಾರು ಸಾಧಕರು ಅನ್ನೋದು ಸ್ಪಷ್ಟವಾಗಿ ಗೊತ್ತು. ಮೊನ್ನೆ ವಿಮಾನ ನಿಲ್ದಾಣದಲ್ಲಿ
ಕಾವಿ ಹಾಕೊಂಡಿಂತ 2 ಸ್ವಾಮಿಗಳು ಇದ್ರು. ಮತ್ತೆ ಇನ್ಯಾರ್ಯಾರು ಇದ್ರು ಅಂತ ನಾಳೆ ಒಟ್ಟಿಗೆ ಗೊತ್ತಾಗತ್ತೆ. ಇಂತಹ ಪ್ರಶಸ್ತಿಗಳ ಹೆಸರಿನಲ್ಲಿ ದುಡ್ಡು ಮಾಡ್ಕೊಡುವಂಥದ್ದು ಒಂದು ವಿದ್ಯೆ. ಅದನ್ನು ಯಶಸ್ವಿಯಾಗಿ ಪಡಿತಿದ್ದಾರೆ. ಇದೇ ರೀತಿ ನಮ್ಮ ಇಂಡಿಯಾಕ್ಕೆ ಬಂದು ಡಾಕ್ಟರೇಟ್ ಕೊಡುವಂತ ಅನೇಕ ಸಂಸ್ಥೆಗಳು ವಿದೇಶದಲ್ಲೂ ಇದೆ. ಅವರಿಗೆ ಏಜೆಂಟ್ಗಳು ಇಂಡಿಯಾದಲ್ಲೂ ಇದ್ದಾರೆ. ಅದಕ್ಕೆ ಈಗ ಹೋಗಿ 1,000 2,000ಕ್ಕೂ ಡಾಕ್ಟರೇಟ್ ಕೊಡೋದು ಬಂದಿದ್ದಾರೆ. ಹಂಗಂತ ಅದೇನು ಸಾಧನೆ ಮಾಡಿದವ್ರಿಗಲ್ಲ, ಖರೀದಿ ಮಾಡುವವರಿಗೆ. ಹೀಗೆ ಇವತ್ತು ಪ್ರಶಸ್ತಿಗಳು ಎಕ್ಕುಟ್ಟು ಹೋಗಿದ್ದಾವೆ ಪ್ರಶಸ್ತಿಗಳು. ಇನ್ನು ಪ್ರಶಸ್ತಿ ಪಡೆಯೋರು ಎಂತ ಮೂರ್ಖರಿದ್ದಾರೆ ನಿಜವಾಗ್ಲೂ ಬೇಜಾರಾಗುತ್ತೆ. ತಿಳುವಳಿಕೆ ಇದ್ದಿದ್ದವರು, ಅನಕ್ಷರಸ್ಥರು, ಅವರು ಆ ಪ್ರಶಸ್ತಿ ಬೆನ್ನು ಬಿದ್ದಿರ್ತಾರೆ, ಪಡಿತಾರೆ ಅಂತ ನಾವು ತಿಳ್ಕೊಂಡಿದ್ರೆ ಇವತ್ತೇ ನಮ್ಮ ಸಮಾಜದಲ್ಲಿ ವಿದ್ಯಾವಂತರು, ಬುದ್ಧಿವಂತರು ಅಂಥವ್ರು ಕೂಡ ಇಂಥ ಪ್ರಶಸ್ತಿಗಳು ಹಿಂಗೆ ಬೀಳ್ತಾರಂದ್ರೆ ನಮಗೆ ನಾವು ನಾಚಿಕೆ ಮಾಡ್ಕೋಬೇಕಾಗತ್ತೆ. ಆರ್ಗ ಜ್ಞಾನೇಂದ್ರ ಹಲವು ಬಾರಿ ಶಾಸಕರಾದರು, ಕಳೆದ ಬಾರಿ ಗೃಹ ಸಚಿವರಾದರು. ಕುವೆಂಪು ಅವರ ಹುಟ್ಟಿದ ನಾಡಿನವರು, ವಿಶ್ವಮಾನವ ತತ್ವವನ್ನು ಹೇಳಿದಂಥ ಕುವೆಂಪು ಅವರ ಸಮುದಾಯದ. ಆದರೆ ಅಂತಹ ಆರ್ಗ ಜ್ಞಾನೇಂದ್ರ ಕೂಡ ಇಂಥ ಪ್ರಶಸ್ತಿಗೆ ಒಪ್ಕೊಂಡಿದ್ದು, ಪಾವತಿ ಮಾಡಿದ್ದು, ಜೊತೆ ಹೋಗಿದ್ದು. ಇವರು ಯಾರು ಗುರುತು ಇಲ್ಲಿದ್ದ ಊರಲ್ಲಿ ಟೋಕಿಯೋದಲ್ಲಿ ಪ್ರಶಸ್ತಿ ತಗೊಂಡು ಬರೋದು. ಇದೇ ಇಲ್ಲಿ ವಿಮಾನದಲ್ಲಿ ಹೋದ್ರಲ್ಲ ಪ್ರಶಸ್ತಿ ಕೊಡೋ ವಿಶ್ವೇಶ್ವರ ಭಟ್ರು, ಪ್ರಶಸ್ತಿ ಪಡೆಯುವ ಆರ್ಗ ಜ್ಞಾನೇಂದ್ರ, ಮತ್ತೊಂದಿಷ್ಟು ಜನ ತೀರ್ಥಹಳ್ಳಿನಲ್ಲಿ ಕವಿಶೈಲದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ಪಡೆದಿದ್ದರೆ ನಿಜಕ್ಕೂ ಖುಷಿ ಆಗ್ತಿತ್ತು. ಆದರೆ ಇಲ್ಲಿರೋದು ಪ್ರಶಸ್ತಿ ಆಸೆ ಇರೋಂಥವ್ರನ್ನ ಪ್ರಚೋದಿಸಿ ಅವರಿಂದ ಎಲ್ಲದನ್ನು ಪಡೆದು ದೂರ ದೇಶಕ್ಕೆ ಕರ್ಕೊಂಡೋಗಿ ಯಾರು ಇಲ್ಲ ಅಲ್ಲಿ ಒಂದು ಹೋಟ್ಲಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಕೊಟ್ಟು ಕೈ ತೊಳ್ಕೊಳ್ಳೋಂಥದ್ದು ಪ್ರಶಸ್ತಿ ಕೊಡೋರದ್ದು ಚಟ. ಆದರೆ ಪ್ರಶಸ್ತಿ ಪಡೆಯೋರ ಚಟ ಅವ್ರು ಹೇಳ್ದಷ್ಟೆಲ್ಲ ದುಡ್ಡು ಕೊಟ್ಕೊಂಡು, ದುಡ್ಡು ಖರ್ಚು ಮಾಡ್ಕೊಂಡು, ಯಾರೂ ಗುರುತಿಲ್ಲಿದ್ದು 4 ಗೋಡೆ ಮಧ್ಯ ಟೋಕಿಯೋದಲ್ಲಿ ಪ್ರಶಸ್ತಿ ಪಡೆದೆ ಅಂತ ಇಲ್ಲಿ ತನ್ನ ಬಳಗದವ್ರ ಜೊತೆಗೆ ಕಾಲರ್ ಹಾರಿಸ್ಕೋಬಹುದು. ಅದಕ್ಕೆ ನಾಳೆ ಪತ್ರಿಕೆಗಳದ್ದು ಕೂಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಇದರಲ್ಲಿ ಪ್ರಶಸ್ತಿ ಪಡೆದವ್ರು ದೊಡ್ಡದಾಗ್ತಾರೋ, ಪ್ರಶಸ್ತಿ ಕೊಟ್ಟವ್ರು ದೊಡ್ಡದಾಗ್ತಾರೋ ನನಗಂತೂ ಗೊತ್ತಿಲ್ಲ. ಅದು ಕೇಳುಗರ ವಿವೇಚನೆಗೆ. ಶಿವಮೊಗ್ಗದಂತ ಪ್ರಜ್ಞಾವಂತ ನಾಡು, ಕುವೆಂಪು ಅವರು ಹುಟ್ಟಿದಂಥ ನಾಡು, ಕುವೆಂಪು ಅವರು ಕೊಟ್ಟಂತ ವಿಶ್ವಮಾನದ ಸಂದೇಶದ ನಾಡು, ಎಂತೆಂಥವ್ರನ್ನೆಲ್ಲ ನಾವು ಕಾಣಬೇಕಾಗುತ್ತೆ ಅನ್ನೋದನ್ನ ಶಾಂತವೇರಿ ಗೋಪಾಲ್ ಗೌಡ್ರು ನೋಡಿದ್ವಿ. ಎಲ್ಲ ಎಂತೆಂಥ ವ್ಯಕ್ತಿಗಳು. ಆದರೆ ಈಗ ಬರೋ ವ್ಯಕ್ತಿಗಳು ಯಾರು? ಇದನ್ನು ಸ್ವಲ್ಪನೂ ಗ್ರಹಿಸ್ಲಿಕ್ಕೆ ಆರ್ಗ ಜ್ಞಾನೇಂದ್ರಿಗೆ ಆಗ್ಲಿಲ್ವ ಅನ್ನೋದು ನನಗೆ ಬಹಳ ಖೇದ, ವಿಷಾದ. ಇಷ್ಟು ಹೇಳ್ತಾ ವಿಶ್ವವಾಣಿ ಪತ್ರಿಕೆ ವಿಶ್ವೇಶ್ವರ ಭಟ್ರಿಗೆ ನನ್ನ ವಿನಂತಿ, ನಿಮಗೆ ಕೊಡೋ ಪ್ರಶಸ್ತಿ, ಅದ್ರ ಖರೀದಿ, ಮಾರಾಟ, ನಾನು ಅದ್ರ ಬಗ್ಗೆ ನಿಮ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನೀವು ಈ ರೀತಿ ಶ್ರೀಮಂತ ವರ್ಗದವರಿಗೆ, ಹಣ ಇದ್ದವರಿಗೆ ಗ್ಲೋಬಲ್ ಅಚೀವರ್ಸ್ ಅಂತ ಕೊಟ್ಟು ಹೊಡೋದು, ಅದನ್ನ ಯಾವುದೋ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ಹೋಟ್ಲಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ಕೊಡೋದಕ್ಕಿಂತ ಇಲ್ಲೇ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿದ್ದಾರೆ, ಸಾಧಕರಿದ್ದಾರೆ. ಕುವೆಂಪು ಅವರ ಕರ್ಮಭೂಮಿ, ಜನ್ಮಭೂಮಿ, ಕವಿಶೈಲ ತೀರ್ಥಹಳ್ಳಿಲಿದೆ. ಅಂತ ಕಡೆ ನೀವು ಕೊಡ್ಬೋದಿತ್ತಲ್ಲ ಅಂತ ನೀವು ಹೇಳ್ತಾ, ಮುಂದಿನ ವರ್ಷಕ್ಕಾದ್ರೂ ನಿಮ್ಮೆಲ್ಲರಿಗೂ ದೇವಿ ಭುವನೇಶ್ವರಿ ಬುದ್ಧಿ ಕೊಡ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ಮಾರ್ನಿಂಗ್ ಬೈಟ್ಸ್ ಮುಗಿಸ್ತೇನೆ.
ನಮಸ್ಕಾರ.